ಪ್ರಥಮವಾಗಿ ಸವಾಲ್ ಟಿವಿ ವೀಕ್ಷಕರಿಗೆ ಸ್ವಾಗತ. ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸ್ಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮವಾಗಿ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಸ್ಮರಿಸುತ್ತಾ, ಹಾಗೆ ನನ್ನ ಆರಾಧ್ಯ ಗುರುಗಳಾದ ಶ್ರೀ ಕೆಳದಿ ರಾಜಗುರು ಶಟಸ್ಥಲ ಬ್ರಹ್ಮ ಮರಳಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮನಸ್ಸಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಈ ವಾರದ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರವ. ಪ್ರಥಮವಾಗಿ ಮೇಷರಾಶಿ. ಈ ವಾರ ನಿಮಗೆ ಮಿಶ್ರ ಫಲ ಇರಲಿದೆ. ವಾರದ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ವೃತ್ತಿಯಲ್ಲಿ, ಕಚೇರಿಯಲ್ಲಿ ಸಹ ಉದ್ಯೋಗಿಗಳ ಸಹಕಾರ ಸಿಗಲಿದೆ. ಆರ್ಥಿಕ ಸ್ಥಿತಿ, ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆ ಕಾಡಬಹುದು. ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವ ವಾರವಿದು. ಸ್ಥಗಿತಗೊಂಡಿದ್ದ ಕೆಲಸಗಳು ಪುನರಾರಂಭಗೊಳ್ಳಲಿವೆ. ವೃತ್ತಿ, ವ್ಯಾಪಾರಸ್ಥರಿಗೆ ಲಾಭದಾಯಕ ಸಮಯ. ಹೊಸ ಹೂಡಿಕೆಗೆ ಇದು ಸಕಾಲ. ಕುಟುಂಬ, ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಆರೋಗ್ಯ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬಗ್ಗೆ ಎಚ್ಚರವಿರಲಿ. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವಾರ ಮಾತು ಮತ್ತು ಕ್ರಿಯೆಯಲ್ಲಿ ಸಂಯಮವಿರಲಿ. ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ಒಳಿತು. ವೃತ್ತಿ, ಕೆಲಸದಲ್ಲಿ ಸಣ್ಣ ತಪ್ಪಾಗಬಹುದಂತೆ ಗಮನ ಹರಿಸಿ. ಮೇಲಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಡಿ. ಆರ್ಥಿಕ ಸ್ಥಿತಿ, ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಆರೋಗ್ಯ, ಮಾನಸಿಕ ಒತ್ತಡ ಕಡಿಮೆ ಮಾಡಲು ಯೋಗಾಭ್ಯಾಸ ಮಾಡಿ. ಕಟಕ ರಾಶಿ. ಕಟಕ ರಾಶಿಯವರು ಈ ವಾರ ಭಾವನಾತ್ಮಕವಾಗಿ ನೀವು ಸ್ವಲ್ಪ ಅಸ್ಥಿರವಾಗಿರಬಹುದು. ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವೃತ್ತಿ, ಹೊಸ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕುಟುಂಬ, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಶೀತ ಅಥವಾ ಕೆಮ್ಮಿನಂತಹ ಸಮಸ್ಯೆಗಳು ಕಾಡಬಹುದು. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ನಿಮ್ಮ ನಾಯಕತ್ವದ ಗುಣಗಳಿಗೆ ಮನ್ನಣೆ ಸಿಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ವೃತ್ತಿ, ಕಠಿಣ ಪರಿಶ್ರಮಕ್ಕೆ ಬಡ್ಡಿ ಅಥವಾ ಗೌರವ ಧನ ಸಿಗುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ, ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಆರೋಗ್ಯದಲ್ಲಿ ಬೆನ್ನು ನೋವು ಅಥವಾ ಸ್ನಾಯುಗಳ ಸೆಳೆತ ಉಂಟಾಗಬಹುದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ವಾರ ಯೋಜನಾಬದ್ಧವಾಗಿ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದಾಗಲಿದೆ. ವಿದೇಶಿ ಪ್ರಯಾಣದ ಯೋಗವಿದೆ. ವೃತ್ತಿಯಲ್ಲಿ ಹೊಸ ಪ್ರಾಜೆಕ್ಟ್ ಕೆಲಸಗಳು ಕೈಗೆ ಬರಲಿವೆ. ಸೃಜನಾತ್ಮಕ ಕೆಲಸಗಳಿಗೆ ಮನ್ನಣೆ ಸಿಗಲಿದೆ. ಕುಟುಂಬದಲ್ಲಿ ಮಕ್ಕಳಿಂದ ಶುಭ ವಾರ್ತೆ ಕೇಳುವಿರಿ. ಉತ್ತಮ ಆರೋಗ್ಯಕ್ಕಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ತುಲಾರಾಶಿ. ತುಲಾರಾಶಿಯವರು ಈ ವಾರ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಿರಿ. ವೃತ್ತಿಯಲ್ಲಿ, ಕೆಲಸದ ಸ್ಥಳದಲ್ಲಿ ರಾಜಕೀಯದಿಂದ ದೂರವಿರಿ. ನಿಮ್ಮ ಕೆಲಸದ ಮೇಲೆ ಗಮನವಿಡಿ. ಆರ್ಥಿಕ ಸ್ಥಿತಿ, ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಲಿದೆ. ಆರೋಗ್ಯದಲ್ಲಿ ಚರ್ಮದ ಅಲರ್ಜಿಗಳಿಗೆ ಬಗ್ಗೆ ಎಚ್ಚರವಿರಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರ ನಿಮಗೆ ಮಾನಸಿಕವಾಗಿ ಗಟ್ಟಿಯಾಗುವಿರಿ. ಸವಾಲುಗಳನ್ನು ಎದುರಿಸಲು ಸಜ್ಜಾಗುವಿರಿ. ವೃತ್ತಿಯಲ್ಲಿ ನಿಮ್ಮ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಲಿದೆ. ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದೆ. ಆರೋಗ್ಯದಲ್ಲಿ ರಕ್ತದೊತ್ತಡ ಅಂದರೆ BP ಸಮಸ್ಯೆ ಇರುವರು ಜಾಗೃತರಾಗಿರಿ. ಧನಸ್ಸು ರಾಶಿ.
ಧನುಸ್ಸು ರಾಶಿಯವರು ಈ ವಾರ ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗಲಿದೆ. ದೀರ್ಘ ಪ್ರಯಾಣದ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಬದಲಾವಣೆಯನ್ನು ಬಯಸುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ. ಆರ್ಥಿಕ ಸ್ಥಿತಿ ಅದೃಷ್ಟ ನಿಮ್ಮ ಪರವಾಗಿದ್ದು ಆಕಸ್ಮಿಕ ಧನಲಾಭವಾಗಬಹುದು. ಆರೋಗ್ಯದಲ್ಲಿ ಕಾಲಿನ ನೋವು ಕಾಣಬಹುದು. ಮಕರ ರಾಶಿಯವರು ಈ ವಾರ ಶಿಸ್ತುಬದ್ಧ ಜೀವನ ಶೈಲಿ ನಿಮಗೆ ಸಹಾಯ ಮಾಡಲಿದೆ. ಆಸ್ತಿ ಖರೀದಿ ವಿಚಾರದಲ್ಲಿ ಯಶಸ್ಸು ಸಿಗಲಿದೆ. ವೃತ್ತಿ ಕಠಿಣ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಕುಟುಂಬ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಆರೋಗ್ಯ ನಿದ್ರಾಹೀನತೆ ಉಂಟಾಗಬಹುದು. ವಿಶ್ರಾಂತಿಗೆ ಆದ್ಯತೆ ನೀಡಿ. ಕುಂಭರಾಶಿಯವರು ಈ ವಾರ ನಿಮ್ಮ ಹೊಸ ಐಡಿಯಾಗಳು ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿವೆ. ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸುವಿರಿ. ವೃತ್ತಿಯಲ್ಲಿ ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆ ಲಾಭ ತರಲಿದೆ. ಆರ್ಥಿಕ ಸ್ಥಿತಿ ಉದ್ಯೋಗಸ್ಥರಿಗೆ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಿ. ಆಮಿಷಕ್ಕೆ ಒಳಗಾಗಬೇಡಿ. ಆರೋಗ್ಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮೀನರಾಶಿಯವರು ಈ ವಾರ ನಿಮಗೆ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. ನಿಮ್ಮ ಪ್ರತಿಭೆಗೆ ವೇದಿಕೆ ಸಿಗಲಿದೆ. ವೃತ್ತಿಯಲ್ಲಿ ಕಲಾತ್ಮಕ ಕ್ಷೇತ್ರಗಳಲ್ಲಿರುವವರಿಗೆ ಇದು ಸುವರ್ಣಕಾಲ. ಕುಟುಂಬದಲ್ಲಿ ಮನೆಯವರೊಂದಿಗೆ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ಹಾಗೆ ಆರೋಗ್ಯದಲ್ಲಿ ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಿ. ನಿಮಗೆ ಆಯಾಸವನ್ನು ತಪ್ಪಿಸುತ್ತದೆ. ಈ 12 ರಾಶಿಗಳನ್ನ ಫಲಾಫಲಗಳನ್ನ ನೋಡಿದಿರಿ. ತದನಂತರ ತಂತ್ರ ಜ್ಯೋತಿಷ್ಯಕ್ಕೆ ಸ್ವಾಗತ. ಇವತ್ತಿನ ತಂತ್ರ ಜ್ಯೋತಿಷ್ಯ ಏನಪ್ಪ ಅಂದರೆ, ಮನೆಯಲ್ಲಿ ದೇವತೆಗಳ ಫೋಟೋ ಯಾವ ಫೋಟೋ ಯಾವ ದಿಕ್ಕಿನಲ್ಲಿ ಇದ್ದರೆ ಒಳ್ಳೆಯದು, ಅದಕ್ಕೆ ನೀವು ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಿದರೆ ಪೂಜೆ ಮಾಡಿದರೆ ಯಾವ ಫಲವನ್ನು ಕೊಡುತ್ತದೆ, ಹಾಗೆ ಯಾವ ದಿಕ್ಕಿನಲ್ಲಿ ನಾವು ಯಾವ ಫೋಟೋವನ್ನು ಇಟ್ಟರೆ ನಿಮಗೆ ಒಳಿತನ್ನು ಕಾಣಬಹುದು. ಅಂದರೆ ಈ ತಂತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದೇವತೆಗಳನ್ನು ಸರಿಯಾಗಿ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಹಾಗೆ 8 ದಿಕ್ಕುಗಳು ಮತ್ತು ಅವುಗಳ ಸಂಬಂಧಿಸಿದ ದೇವತೆಗಳ ಹೀಗಿದೆ, ನೋಡೋಣ ಬನ್ನಿ. ಅಂದರೆ ಪ್ರಥಮವಾಗಿ ಈಶಾನ್ಯ ದಿಕ್ಕು, ಅಂದರೆ ನಾವು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಏನು ಕರಿತೇವಲ್ಲ, ಅದು ದೇವರ ಮೂಲೆ ಎಂದು ಕರೆಯುತ್ತೇವೆ. ಮನೆಯ ದೇವರ ಮನೆಗೆ ಇದು ಅತ್ಯಂತ ಪ್ರಶಸ್ತವಾದ ಸ್ಥಳ. ದೇವತೆ ಶಿವ ಮತ್ತು ಗಣಪತಿ ಮತ್ತು ವಿಷ್ಣು ಇದರನ್ನ ಇಡೋದ್ರಿಂದ ಇದರ ಪೂಜೆ ಕ್ರಮ ಹೇಗೆ ಅಂದರೆ, ಈ ದಿಕ್ಕಿನಲ್ಲಿ ದೇವರ ವಿಗ್ರಹ ಅಥವಾ ಫೋಟೋಗಳನ್ನಿಟ್ಟು ಪೂಜಿಸುವುದರಿಂದ ಜ್ಞಾನ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ತದನಂತರ ಪೂರ್ವ ದಿಕ್ಕು ಅಂದರೆ ಈಸ್ಟ್, ಸೂರ್ಯನ ಉದಯದ ದಿಕ್ಕಿರುವುದರಿಂದ ಇದು ಚೈತನ್ಯದ ಸಂಕೇತ. ದೇವತೆ ಇಂದ್ರ ಮತ್ತು ಸೂರ್ಯದೇವ ಫಲಗಳನ್ನ ನೀಡತಕ್ಕಂಥದ್ದು. ಈ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವುದರಿಂದ ಕೀರ್ತಿ, ಗೌರವ ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಉತ್ತರ ದಿಕ್ಕು ಅಂದರೆ ನಾರ್ತ್, ಇದು ಕುಬೇರನ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಇದರ ದೇವತೆ ಬಂದ್ಬಿಟ್ಟು ಲಕ್ಷ್ಮಿ ಮತ್ತು ಕುಬೇರ. ಫಲ ಏನು ಸಿಗುತ್ತೆ? ಆರ್ಥಿಕ ಅಭಿವೃದ್ಧಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಬಯಸುವವರಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಲಕ್ಷ್ಮಿ ಪೂಜೆ ಮಾಡುವುದರಿಂದ ಶ್ರೇಯಸ್ಕರ ಆಗುತ್ತದೆ. ತದನಂತರ ಆಗ್ನೇಯ ದಿಕ್ಕು ಅಂದರೆ ಸೌತ್ ಈಸ್ಟ್ ಕಾರ್ನರ್ ಅಂತ ನಾವೇನು ಹೇಳ್ತೇವಲ್ಲ, ಇದು ಅಗ್ನಿದೇವನ ಸ್ಥಾನವಾಗಿರುತ್ತದೆ. ದೇವತೆ ಬಂದ್ಬಿಟ್ಟು ಅಗ್ನಿದೇವ ಮತ್ತು ಗಾಯತ್ರಿ ದೇವಿ ಉಪಾಸಕರಿಗೆ ಇದು ತುಂಬ ಶುಭವಾದ ದಿಕ್ಕಾಗಿರುತ್ತದೆ. ಅಗ್ನಿ ಮೂಲೆಯಲ್ಲಿ ದೀಪವನ್ನು ಹಚ್ಚುವುದು ಅಥವಾ ಹೋಮ ಹವನಗಳನ್ನು ಮಾಡುವುದು ಅತ್ಯಂತ ಫಲಪ್ರದವಾಗಿರುತ್ತದೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುತ್ತದೆ. ತದನಂತರ ಪಶ್ಚಿಮ ದಿಕ್ಕು ಅಂದರೆ ವೆಸ್ಟ್ ಅಂತ ನಾವು ಕರಿತೀವಿ. ದೇವತೆ
ಬಂದ್ಬಿಟ್ಟು ವರ್ಣದೇವ. ಸೂಚನೆ: ಶನಿ ದೇವ ಅಥವಾ ಹನುಮಂತನ ಪೂಜೆಯನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮಾಡಬಹುದು. ಇದು ಶಿಸ್ತು ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ದಕ್ಷಿಣ ದಿಕ್ಕು: ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವುದನ್ನು ತಪ್ಪಾಗುತ್ತದೆ. ಆದರೆ ಕೆಲವು ನಿರ್ದಿಷ್ಟ ಪೂಜೆಗಳಿಗೆ ಇದು ಬಹಳ ಮುಖ್ಯ. ಈ ದಿಕ್ಕು ಇದರ ದೇವತೆ ಬಂದ್ಬಿಟ್ಟು ಯಮಧರ್ಮ ಮತ್ತು ಕಾಳಿ ಮಾತೆ. ತಂತ್ರಶಾಸ್ತ್ರದಂತೆ ಪಿತೃಗಳ ಪೂಜೆ ಅಥವಾ ತಾಂತ್ರಿಕ ಸಾಧನೆಗಳಲ್ಲಿ ದಕ್ಷಿಣ ದಿಕ್ಕನ್ನು ಬಳಸಲಾಗುತ್ತದೆ. ಗಮನಿಸಬೇಕಾದ ಕೆಲವು ಮುಖ್ಯ ಅಂಶಗಳು: ದಕ್ಷಿಣ ದಿಕ್ಕು ಮುಖ ಮಾಡಿ ಪೂಜೆ ಮಾಡುವಾಗ ಪೂಜಕನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು. ವಿಗ್ರಹಗಳ ಎತ್ತರ: ದೇವರ ವಿಗ್ರಹಗಳು ನೆಲದ ಮಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಅಂದರೆ ಪೀಠದ ಮೇಲೆ ಇರುವುದು ಒಳ್ಳೆಯದು. ಸ್ವಚ್ಛತೆಯನ್ನ: ದೇವರ ಕೋಣೆ ಅಥವಾ ಪೂಜಾ ಸ್ಥಳವನ್ನೇ ಯಾವಾಗಲೂ ಸ್ವಚ್ಛವಾಗಿರಬೇಕು. ವಿಶೇಷವಾಗಿ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನು ಇಡಬಾರದು. ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆಯಿಂದ ತಂತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದೇವರನ್ನ ಪೂಜೆ ಮಾಡೋದರಿಂದ ತುಂಬಾ ಒಳಿತು ಉಂಟಾಗುತ್ತದೆ. ಹಾಗೆ ಸವಾಲ್ ಟಿವಿ ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು. ಶಿವಂ ಭೂಯಾತ್.